ನೀವು ಅದ್ರ ಕೂತ್ಕೊಂಡು ಲೆಕ್ಕಾಚಾರ ಮಾಡಕ್ ಬನ್ನಿ ಅಂತೆಲ್ಲ ಕರೀತಾ ಇದ್ರಲ್ಲ, ಸಂತೋಷ ರಾಯರೇ, ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ತಮ್ಮಿಂದ. 25% ಕೊಟ್ರೆ ಸರ್ಕಾರಿ ನೌಕರರಿಗೆ ಇಂತ ಜಾಸ್ತಿ ಸಂಬಳ ಆಗ್ಬಿಡುತ್ತಾ? ನಮ್ಗೆ ಜಾಸ್ತಿ ಸಂಬಳ ಬೇಕು, ಅವ್ರಿಗಿಂತ ಜಾಸ್ತಿ ಸಂಬಳ ಬೇಕು ಅಂತ ಕೇಳ್ತಾ ಇದ್ದವ್ರು ನೀವು. 25% ಕೊಟ್ಬಿಟ್ರೆ ಸರ್ಕಾರಿ ನೌಕರಿಗಿಂತ ಯಾವ ಕ್ಯಾಟಗರಿ ಅವರಿಗೆ ಜಾಸ್ತಿ ಆಗುತ್ತೆ? ಹೋರಾಟಗಳು ಓಕೆ, ಬಟ್ ಅಂಕಿಅಂಶಗಳು ಮುಖ್ಯ ಅಲ್ವಾ ರಾಯರೇ? ನಾವು ಮೆಕ್ಯಾನಿಕ್ಗಳ ಜೊತೆಲಿ ಸೇರ್ಕೊಂಡು ಜಾಕ್ ಹಾಕಿದೀವಿ, ಟೈರ್ ಎತ್ತಿದ್ದೀವಿ, ಕಂಡಕ್ಟರ್ ಆಗಿ ಬ್ಯಾಗ್ ಹಾಕಿದ್ದೀನಿ, ಮಿಷಿನ್ ಹಿಡಿದಿದ್ದೀನಿ, ಡ್ರೈವರ್ ಆಗಿ ಇಂಟರ್ಸ್ಟೇಟಲ್ಲಿ ಗಾಡಿ ಓಡಿಸಿದ್ದೀನಿ, ಲೋಕಲಲ್ಲಿ ಓಡಿಸಿದ್ದೀನಿ. ನನಗೆ ಪ್ರಾಕ್ಟಿಕಲ್ ಆಗಿ ನನಗೆ ಅನುಭವ ಇದೆ. ನೀವು ಊಹೆಗೂ ಮೀರಿದಂತೆ ನೌಕರರ ತಲೆ ತುಂಬಕ್ಕೆ ಹೋಗ್ತಾ ಇದ್ದೀರಲ್ಲ, ಅಷ್ಟು ಮಾಡ್ಕೊಂಡಿದ್ದಿದ್ರೆ ಈ ಹೋರಾಟಗಳು ಇದೆಲ್ಲ ಬಿಟ್ಬಿಟ್ಟು ಬೇರೆ ಹಾದಿನೇ ಇಟ್ಕೊಂಡು ಹೋಗ್ತಾ ಇದೆ. ಇದು ಇಯರಿಂಗ್ ಸ್ಟೇಟ್ಮೆಂಟ್ ನಾನು ಓದ್ತೀನಿ. ಬಿಸ್ನೆಸ್ ಅಂತ ಇರುತ್ತಲ್ಲ, ಈ ಕೋರ್ಟಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. ತಿಪ್ಪೇಸ್ವಾಮಿ ಜನರಲ್ ಸೆಕ್ರೆಟರಿ, ಶ್ರೀ SNS ಅಡ್ವೊಕೇಟೆಡ್ ಫಾರ್ ದ ಫಸ್ಟ್ ಪಾರ್ಟಿ, ಶ್ರೀ CTN ಅಡ್ವೊಕೇಟೆಡ್. ಈ 47/2021 ID ಕೇಸಲ್ಲಿ ಲಾಯರ್ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. ನೋಟಿಫಿಕೇಶನ್ ಆಗುತ್ತಲ್ಲ, ಪೇಪರ್ ನೋಟಿಫಿಕೇಶನ್ ಮತ್ತೊಂದು ಮಗದೊಂದೆಲ್ಲ ಆಗಿರುತ್ತಲ್ಲ ರಾಯರೇ, ಆ ನೋಟಿಫಿಕೇಶನ್ ಕ್ಲಿಯರ್ ಆಗಿರುತ್ತೆ. ವೇತನ ಮತ್ತು ಇತರೆಗಳನ್ನ ಎಲ್ಲ ಲೆಕ್ಕಾಚಾರ ಮಾಡುವಂತ ಅಧಿಕಾರ ವರ್ಗನೇ ಕೇಳಬೇಕಾದ್ರೆ ಅವರು ನಾವು ಕೇಳದೆ ತಪ್ಪು ಅಂತ ನೀವು ಇದು ಮಾಡ್ತಾ ಇದ್ದೀರಲ್ಲ, ಯಾವ ರೀತಿ ನ್ಯಾಯ? ಏನೋ ನಾನು ಮನೆ AGS ಲೇಔಟ್ ಬಿಲ್ಡಿಂಗು, ಕೆಂಗೇರಿ ಉಪನಗರದಲ್ಲಿ ಬಿಲ್ಡಿಂಗು, ಮತ್ತೆ ನನ್ನ ಫಾರ್ಚುನರ್ ಕಾರು ಇವೆಲ್ಲ ಹೇಳ್ತಿರಲ್ಲ, ಇದನ್ನ ಹುಡುಕೊಡಿ ಅಂದರೆ ಹತ್ತತ್ರ 2 ವರ್ಷ ಆಯಿತು ನಾನು ಕೇಳಿ. ಇದುವರೆಗೂ ಅದನ್ನು ಹುಡುಕೊಡಕ್ಕೆ ನಿಮ್ಮ ಕೈಲಿ ಯಾರ ಕೈಲಿ ಹಾಕಲ್ಲ. ಇದು ಕೇಳ್ತಾ ಇದ್ದವರು ನೀವಲ್ಲ ರಾಯರೇ, ಕೇಳ್ತಾ ಇದ್ದವರು ಇದುವರೆಗೂ ಹುಡುಕೊಡಕ್ಕಾಗಲಿಲ್ಲ. ಈ 47/2021 ID ಕೇಸಲ್ಲಿ ಲಾಯರ್ ಇಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ. 2021 ಇಂದ 25 ಏನು ಸುಮಾರು ಒಂದು 4 ವರ್ಷ ಆಯಿತು ಅಂತ ಇಟ್ಕೊಳ್ಳೋಣ. 4 ವರ್ಷದಿಂದ ಲಾಯರ್ ಇಟ್ಟಿಲ್ಲ ಅಂದರೆ ಕೇಸ್ ನಡೆಯುತ್ತಾ? ಯಾವಾಗಲೂ ಕ್ಲೋಸ್ ಆಗಿರ್ಬೇಕಲ್ಲ ರಾಯರೇ. ಯಾಕೆ ನಿಮ್ಗೆ ಇದು ಯಾರೋ ನಿಮ್ಮ ಅನುಯಾಯಿಗಳು ಬಂದು ತೋರಿಸಿದ ತಕ್ಷಣ ಅದನ್ನೇ ಸತ್ಯ ಅಂತ ಯಾಕೆ ಅನ್ಕೊಂತೀರಾ? 17/6/2023 ಅಂದರೆ ಫಸ್ಟ್ ಒಂದು ಕೆಲವು ತಿಂಗಳುಗಳು ನಾವು ಲಾಯರ್ ಇಟ್ಟಿಲ್ಲ, ಲಾಂಗ್ ಆಗಿ ಬರ್ತಾ ಇತ್ತು. ಲಾಯರ್ನ ನಾವು ಇದು ಇಟ್ಟಿರಲಿಲ್ಲ. ಸೊ ಅಡ್ವೊಕೇಟ್ ಹಿಡ್ದಿರೋ ಕಾರಣ ಅದು ನಿಲ್ ಅಂತ ತೋರಿಸ್ತಾ ಇದೆ. ನೀವು ಪೆಟಿಷನರು ರೆಸ್ಪಾಂಡೆಂಟ್ ಇದರಲ್ಲಿ ಒತ್ತಿದ್ರೆ ನಿಮಗೆ ಅಲ್ಲಿ ನಿಲ್ ಅಂತ ತೋರಿಸುತ್ತೆ. ಅದನ್ನೇ ತೆಗೆದು ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬೇಡಿ ರಾಯರೇ, ಕೇಳಬೇಡಿ. ನೀವೆಲ್ಲ ನಿಮ್ಮ ಪದಾಧಿಕಾರಿಗಳು ಮತ್ತೊಬ್ಬರು ಇರ್ತಾರಲ್ಲ, ಅವ್ರಿಗೆ ಹಾಕ್ಬಿಟ್ರಪ್ಪ, ಮುಂದಕ್ಕೂ ಬನ್ನಿ ಅಂತ ಕೇಳಿ. ಅದರಲ್ಲಿ ಆ ಇಯರಿಂಗ್ಗಳಲ್ಲಿ 17/6/2023 ಒಂದು ಇಯರಿಂಗ್ ಸ್ಟೇಟ್ಮೆಂಟ್ ನಾನು ಓದ್ತೀನಿ. ಬಿಸ್ನೆಸ್ ಅಂತ ಇರುತ್ತಲ್ಲ, ಈ ಕೋರ್ಟಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. ತಿಪ್ಪೇಸ್ವಾಮಿ ಜನರಲ್ ಸೆಕ್ರೆಟರಿ, ಶ್ರೀ SNS ಅಡ್ವೊಕೇಟೆಡ್ ಫಾರ್ ದ ಫಸ್ಟ್ ಪಾರ್ಟಿ, ಶ್ರೀ CTN ಅಡ್ವೊಕೇಟೆಡ್ ಫಾರ್ ದ ಸೆಕೆಂಡ್ ಪಾರ್ಟಿ ಪ್ರೆಸೆಂಟ್ ಅಂತ ಬಂದಿದೆ. ನೋಡ್ಕೊಳ್ಳಿ, ಕ್ಲೈಮ್ ಸ್ಟೇಟ್ಮೆಂಟ್ ಇದ್ರಲ್ಲಿ ಓಡ್ತಾ ಇದೆ ರಾಯರೇ. ಸುಮ್ಮನೆ 47 ಅಡ್ವೊಕೇಟ್ ಇಟ್ಟಿಲ್ಲ, ಅದನ್ನ ನೋಡೋಕೆ ಹೇಳಿ ಅಂತೆಲ್ಲ ಹೇಳ್ತಾ ಇದ್ದೀರಾ. ಸುಮ್ಮನೆ ನಿಮ್ಮದೇ ನೋಡಿ. ಆಯಿತು, ನಿಮ್ಮ ಕೇಸಿಗೆ ಬರೋಣ. 148/2005 ಹಾಕಿದ ಕೇಸು ನಿಮಗೆ ರಿಸಲ್ಟ್ ಸಿಕ್ಕಿದ್ದು ಅಂದರೆ ಜಜ್ಮೆಂಟ್ ಬಂದಿದ್ದು 2017 ಅಲ್ಲಿವರೆಗೂ ನಡೆದಿದೆ. ಲೇಬರ್ ಕೋರ್ಟಲ್ಲಿ ನಡೆಯೋ ಪ್ರೋಸೆಸ್ ನಮಗೇನು ಗೊತ್ತಿಲ್ಲದ್ರೆ ವಿಚಾರ ಅಲ್ಲ. ಆಯ್ತಪ್ಪ, ತಾವು ಗ್ರ್ಯಾಚ್ಯುಟಿಗೆ 50% ಆಗೋಯ್ತು ಅಂತ ಒಂದು ಕೇಸ್ ಹಾಕಿದ್ರಲ್ಲ ರಾಯರೇ. ಗ್ರ್ಯಾಚ್ಯುಟಿ 50% ಆಯಿತು. ಅದು ಸರ್ಕ್ಯುಲರ್ ಯಾವಾಗ ಬಂತು? ಸರ್ಕ್ಯುಲರ್ ನಂಬರ್ 4 1999, ಡೇಟೆಡ್ 30/4/1999. ಆ ಸರ್ಕ್ಯುಲರು ತಮ್ಮ ಕಚೇರಿಗೆ ಬಂದಿತ್ತು, ತಾವು ನೋಡಿಲ್ಲ, ನಮ್ಮ ಕಚೇರಿಗೆ ಬಂದಿಲ್ಲ ಅಂದ್ರಿ. ಓಕೆ, ಅದು ನಿಮಗೆ ಸೇರಿದ್ದು. 2002ರಿಂದ ಈ ಕಡೆಗೆ ಅಪಾಯಿಂಟ್ ಆದವರೆಲ್ಲರಿಗೂ ಅರ್ಧ ಗ್ರ್ಯಾಚ್ಯುಟಿ ಅಂತ ಬಂತು. 2002ರಿಂದ ಎಷ್ಟು ನೌಕರರು ಕೆಲಸಕ್ಕೆ ಸೇರಿದ್ದಾರೆ ಅವ್ರಿಗೆಲ್ಲ ಒಂದು ನೋಟಿಫಿಕೇಶನ್ ಆಗುತ್ತಲ್ಲ, ಪೇಪರ್ ನೋಟಿಫಿಕೇಶನ್ ಮತ್ತೊಂದು ಮಗದೊಂದೆಲ್ಲ ಆಗಿರುತ್ತಲ್ಲ ರಾಯರೇ. ಆ ನೋಟಿಫಿಕೇಶನ್ ಕ್ಲಿಯರ್ ಆಗಿರುತ್ತೆ. ನೀವು ಯಾವ ರೀತಿ ನಿಯಮಗಳಿಗೆ ಒಳಪಡ್ತೀರಾ, ಯಾವ ಸೌಲಭ್ಯಗಳನ್ನ ಪಡಿತೀರಾ ಅನ್ನೋದು ಕ್ಲಿಯರ್ ಆಗಿರುತ್ತೆ. ಒಂದು ನೋಟಿಫಿಕೇಶನಲ್ಲೂ ತಾವು ನೋಡಿಲ್ವಾ ರಾಯರೇ? 50% ಇರೋದು 2022 ಕಾಯ್ಬೇಕಾಗಿತ್ತಲ್ಲ. ನೀವು ಹಾಕಿರೋದು 24/1/2022 ಫಸ್ಟ್ ಸ್ಟಾರ್ಟಿಂಗ್ ಆಗಿದೆ.
ಆಯ್ತಾ, WP1104/2022 ಇಲ್ಲಿವರೆಗೂ 11 ಇಯರಿಂಗ್ ಆಗಿದ್ದಾವೆ. ಲಾಸ್ಟ್ ಇಯರಿಂಗ್ 6/8/2025 ಆಗಿದೆ. ಅರ್ಥ ಆಯ್ತಾ? ಗ್ರ್ಯಾಜುಟಿ, ಅರ್ಧ ಗ್ರ್ಯಾಜುಟಿ ಇದು. 22ರಿಂದ 25ವರೆಗೂ ಎಷ್ಟು 11 ಇಯರಿಂಗ್ ನಡೆದಿದ್ದಾವೆ. ಇಷ್ಟು ಲಾಂಗ್ ಗ್ಯಾಪ್ವರೆಗೂ ಯಾಕೆ ನೀವು ನೋಡ್ಕೊಳ್ಳಲಿಲ್ಲ? ಯಾಕೆ ಅದ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ? 148/2005 2020 ಹೋರಾಟದ ಸಮಯದಲ್ಲಿ ತಮ್ಮ ಜೊತೆಯಲ್ಲಿ ಇದ್ದಂಥ ಎಲ್ಲ ಪದಾಧಿಕಾರಿಗಳ ಕಡೆಯಲ್ಲಿ ಗಾಡಿ ಓಡಿಸಿದ್ರಿ. ಮೀಡಿಯಾಗಳ ಮುಂದೆ ನಮಗೆ 148/2005 ಬಂದ್ಬಿಟ್ರೆ ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸಂಬಳ ಬರುತ್ತೆ ಅಂತ ಹೇಳ್ಸಿ ಗಾಡಿಗಳು ಓಡಿಸಿದ್ರಿ. 21ರಲ್ಲಿನೂ ಸಹ ಮುಷ್ಕರ 15 ದಿನ ನಡಿಬೇಕಾದ್ರೆ ನಿಮ್ಮ ಕಾರ್ಯಕರ್ತರು ಇದನ್ನೇ ಹೇಳ್ಕೊಂಡು ಗಾಡಿ ಓಡಿಸಿದ್ರು. 148 ನಮ್ಗೆ ಬಂದ್ಬಿಟ್ರೆ ನಾವು ಗೆದ್ದು ಬಿಟ್ಟಿದ್ದೀವಿ, ನಾವು ಅದನ್ನು ಬಂದ್ಬಿಡುತ್ತೆ, ನಾವು ಬಂದ್ಬಿಟ್ರೆ ನಾವು ಸರ್ಕಾರಿ ನೌಕರಿಗಿಂತ ಹೆಚ್ಚಿನ ಸಂಬಳ ಪಡೆಯುತ್ತೀವಿ, ನಮಗೆ ಬೇಡ, ನಮ್ಗೆ ಸರ್ಕಾರಿ ನೌಕರು ಬೇಡ, ಸರಿಸಮಾನ ವೇತನ ಬೇಡ ಅಂತ ಗಾಡಿ ಓಡಿಸಿದ್ರು. ಮೀಡಿಯಾಗಳಲ್ಲಿ ಇನ್ನೂ ಇದ್ದಾವೆ, ನೋಡ್ಕೊಳ್ಳಿ. ಅದರ ಕೇಸು WP4640/2018. ಲಾಸ್ಟ್ ಇಯರಿಂಗು 27/10/2025. ಇದುವರೆಗೂ ಕೇವಲ 8 ಇಯರಿಂಗ್ ಆಗಿದ್ದಾವೆ. ಎಷ್ಟು? 8 ಇಯರಿಂಗು. ಸ್ಟೇಲಿರೋದು ಇನ್ನು ವೆಕೇಟ್ ಆಗಿಲ್ಲ. 10,000 ಕೋಟಿ ನನ್ನ ಜೋಬಲ್ಲಿದೆ ಅಂತ ಹೇಳ್ಕೊಂಡಿದ್ದೀರಲ್ಲ. 18ರಿಂದ 25ವರೆಗೂ ಎಷ್ಟು ವರ್ಷ ಆಯ್ತು ಸ್ವಾಮಿ? 2004ರಿಂದ 25ವರೆಗೂ ಎಷ್ಟು ವರ್ಷ ಆಯ್ತು? ಯಾವಾಗ ಕೊಡಿಸ್ತೀರಾ? ಯಾಕೆ ನೀವು ಆಯ್ತು ಸರಿಸಮಾನ ವೇತನನೂ ಬೇಡ, ನಿಮ್ಮ 25% ಬೇಡ, 148/2005 ಕೇಳ್ಕೊಂಡು ಹೋಗ್ಬಿಡೋಣ ಬನ್ನಿ, ಆಗುತ್ತಾ? ಯಾಕೆ ಕೇಳಲ್ಲ ನೀವು? ಈಗ ಯಾಕೆ ಧ್ವನಿ ಎತ್ತಲ್ಲ? 2004-5 ಇದೇ ಕಾಂಗ್ರೆಸ್ ಸರ್ಕಾರ ಸ್ವಾಮಿ ಇದ್ದಿದ್ದು. ಎಸ್ ಎಂ ಕೃಷ್ಣ ಬೊಮ್ಮಾಯಿ ಅವರು ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲೇ ಮೋಸ್ಟ್ ಆಫ್ ಅಲ್ಲಿ ಇರುತ್ತೆ. ಕಾಂಗ್ರೆಸ್ ಸರ್ಕಾರನೇ. ನಾನು ವೆಬ್ಸೈಟಲ್ಲಿ ನೆಟ್ಟಲ್ಲಿ ಹುಡುಕಿದ್ದೀನಿ. 2004ರಲ್ಲಿ ಕಾಂಗ್ರೆಸ್ ಪಕ್ಷನೇ ಇದ್ದಿದ್ದು, ಈಗ ಕಾಂಗ್ರೆಸ್ ಪಕ್ಷನೇ ಇರೋದು. ಬನ್ನಿ, ಈಗ 148 ನಾವು ಕೇಳ್ಕೊಂಡು ಹೋಗೋಣ, ಕೇಳೋಣ. ಈಗ ನೀವು 148 ಕೇಳಲ್ಲ, ನೀವು ಕೇಳೋದು 25% ಅಲ್ವಾ? ಇದಕ್ಕೆ ತಮ್ಮ ತಪ್ಪುಗಳಾಗಿದೆಯಾ, ನಮ್ಮ ತಪ್ಪುಗಳಾಗಿದೆಯಾ? ಕ್ಷಮೆ ಕೇಳಬೇಕಾದ್ರೆ ಈಗ ನಾನು ಕ್ಷಮೆ ಕೇಳಬೇಕಾ? ನೀವು ದೊಡ್ಡವ್ರು, ನೀವು ಕೇಳಬೇಡಿ ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ. ನೀವು ಏನಾದರೂ ಅನ್ಕೊಂಡು ಹೋಗ್ಬನ್ನಿ ಕೇಳಿ, ನೀವು ದೊಡ್ಡವ್ರು ಏನಾದರೂ ಅನ್ಕೊಂಬಿಡಿ. ನಾನು ನಿಮ್ಮ ಕ್ಷಮೆ ಕೇಳಿ ಅಂತ ಹೇಳಿ ಕೇಳ್ತಾ ಇಲ್ಲ. ಆದರೆ ನನ್ನನ್ನು ಕ್ಷಮೆ ಕೇಳಿ ಅಂತ ಹೇಳೋದಕ್ಕೆ ಮೊದಲು ನನಗೂ ಆ ನೈತಿಕತೆ ಇದೆಯಾ ಅಂತ ನೋಡ್ಕೋಬೇಕಲ್ವ ರಾಯರೇ? ಮತ್ತೊಂದು, ನಾವು ಸರ್ಕಾರಿ ನೌಕರಿಗಿಂತ ಕಡಿಮೆ ಸಂಬಳ ಪಡಿತಾ ಇರೋರು, ಹೆಚ್ಚು ಕೆಲಸ ಪಡೋರು, ನಾವು ಶಕ್ತಿ ಯೋಜನೆನ ನಾವು ಜಾರಿಗೆ ಬಂದ ಮೇಲೆ ನಾವು ಯಶಸ್ವಿಗೆ ಕಾರಣರಾದವರು, ನಮ್ಮ ನೌಕರರು ನಾವು ಹಂಗೆ ಕಷ್ಟಪಡ್ತಾರೆ, ಹಿಂಗೆ ಪಡ್ತಾ ಇದ್ದಾರೆ, ಓಡಿಸ್ಕೊಳ್ತಾ ಇದ್ದಾರೆ, ಬಡಿಸ್ಕೊಳ್ತಾರೆ ಅಂತ ತಾವು ಏನು ಹೇಳ್ತಾ ಇದ್ದೀರಾ? ನೀವು ಹೇಳ್ತಾ ಇರೋದನ್ನ ನಾವೆಲ್ಲ ಅನುಭವಿಸಿರೋರು ರಾಯರೇ. ನಾವು ಮೆಕ್ಯಾನಿಕ್ಗಳ ಜೊತೆಲಿ ಸೇರಿಕೊಂಡು ಜಾಕ್ ಹಾಕಿದ್ದೀವಿ, ಟೈಯರ್ ಎತ್ತಿದ್ದೀವಿ, ಮತ್ತು ಮಿಕ್ಕ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಕಂಡಕ್ಟರ್ ಆಗಿ ಬ್ಯಾಗ್ ಹಾಕಿದ್ದೀನಿ, ಮಿಷಿನ್ ಹಿಡಿದಿದ್ದೀನಿ, ಡ್ರೈವರ್ ಆಗಿ ಇಂಟರ್ಸ್ಟೇಟಲ್ಲಿ ಗಾಡಿ ಓಡಿಸಿದ್ದೀನಿ, ಲೋಕಲಲ್ಲಿ ಓಡಿಸಿದ್ದೀನಿ. ನನಗೆ ಪ್ರಾಕ್ಟಿಕಲಾಗಿ ನನಗೆ ಅನುಭವ ಇದೆ. ಒತ್ತಡ ಅನ್ನೋದು ನಾನು ಅರ್ಥ ಮಾಡ್ಕೊಂಡೇ ಹೋರಾಟಕ್ಕೆ ಬಂದಿದ್ದು. ಯಾರು ಹೇಳ್ತಾರಲ್ಲ, ಫೋನ್ ಪೇ ಮಾಡ್ಕೊಂಡ್ಬಿಟ್ವಿ, ಗೂಗಲ್ ಪೇ ಮಾಡ್ಕೊಂಡ್ಬಿಟ್ರು ಚಂದ್ರು ಅಂತ. ಫೋನ್ ಪೇ, ಗೂಗಲ್ ಪೇ ಮಾಡ್ಕೊಂಡಿದ್ದಿದ್ರೆ ಅಷ್ಟು ನೀವು ಊಹೆಗೂ ಮೀರಿದಂತೆ ನೌಕರರ ತಲೆ ತುಂಬಕ್ಕೆ ಹೋಗ್ತಾ ಇದ್ದೀರಲ್ಲ, ಅಷ್ಟು ಮಾಡ್ಕೊಂಡಿದ್ದಿದ್ರೆ ಈ ಹೋರಾಟಗಳು ಇದೆಲ್ಲ ಬಿಟ್ಬಿಟ್ಟು ಬೇರೆ ಹಾದಿನೇ ಇಟ್ಕೊಂಡು ಹೋಗ್ತಾ ಇದೆ. ಏನೋ ನಾನು ಮನೆ AGS ಲೇಔಟ್ ಬಿಲ್ಡಿಂಗು, ಕೆಂಗೇರಿ ಉಪನಗರದಲ್ಲಿ ಬಿಲ್ಡಿಂಗು, ಮತ್ತು ನನ್ನ ಫಾರ್ಚುನರ್ ಕಾರು, ಇವೆಲ್ಲ ಹೇಳ್ತಿರಲ್ಲ, ಇದನ್ನು ಹುಡುಕೊಡಿ ಅಂದರೆ ಹತ್ತತ್ರ 2 ವರ್ಷ ಆಯಿತು ನಾನು ಕೇಳಿ. ಇದುವರೆಗೂ ಅದನ್ನು ಹುಡುಕೊಡಕ್ಕೆ ನಿಮ್ಮ ಕೈಲಿ ಯಾರ ಕೈಲಾಗಲ್ಲ. ಇದು ಕೇಳ್ತಾ ಇದ್ದವರು ನೀವೆಲ್ಲ ರಾಯರೇ, ಕೇಳ್ತಾ ಇದ್ದವರು ಇದುವರೆಗೂ ಹುಡುಕೊಡಕ್ಕಾಗಲಿಲ್ಲ. ಸೊ ನೀವು ಹೇಳಿದ್ದೆಲ್ಲ ಸರಿ, ಸರ್ಕಾರಿ ನೌಕರಿಗಿಂತ ಕಡಿಮೆ ಸಂಬಳ ಬರ್ತಾ ಇದೆ ಅಂತ ಕೇಳಿದವರು 25% ಕೊಟ್ಟರೆ ಸರ್ಕಾರಿ ನೌಕರಿಗೆ ಇಂಥ ಜಾಸ್ತಿ ಸಂಬಳ ಆಗ್ಬಿಡುತ್ತಾ? ನಮಗೆ ಜಾಸ್ತಿ ಸಂಬಳ ಬೇಕು, ಅವ್ರಿಗಿಂತ ಜಾಸ್ತಿ ಸಂಬಳ ಬೇಕು ಅಂತ ಕೇಳ್ತಾ ಇದ್ದವ್ರು ನೀವು 25% ಕೊಟ್ಬಿಟ್ರೆ ಸರ್ಕಾರಿ ನೌಕರಿಗಿಂತ ಯಾವ ಕ್ಯಾಟಗರಿ ಅವರಿಗೆ ಜಾಸ್ತಿ ಆಗುತ್ತೆ?
ಸ್ವಲ್ಪ ಲೆಕ್ಕಾಚಾರ ಮಾಡಿದ್ದೀರಾ ರಾಯ್ರೆ? ದಯವಿಟ್ಟು ನೀವು ಹಿರೀಕರಿದ್ದೀರಾ, ನಿಮಗೆ ಅದನ್ನೆಲ್ಲ ನಾವು ಹೇಳೋಕ್ಕಾಗಲ್ಲ. ನಿಮ್ಮ ಹೋರಾಟಗಳು ಓಕೆ, ಬಟ್ ಅಂಕಿಅಂಶಗಳು ಮುಖ್ಯ ಅಲ್ವಾ ರಾಯ್ರೆ? ಅಂಕಿಅಂಶಗಳು ಮುಖ್ಯ ಅಲ್ವೇ? ನೋಡಿ, ಇಷ್ಟು ದಿನ ನೌಕರರು ಮಾತ್ರ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ನೌಕರರು ಮಾತ್ರ ಸರಿಸಮಾನ ವೇತನ ಬೇಕು ಅಂತ ಹೋರಾಟ ಮಾಡ್ತಾ ಇದ್ರು. ಈಗ ಅಧಿಕಾರಿಗಳು ಸಹ ಸರಿಸಮಾನ ವೇತನ ಬೇಕು ಅಂತ ಎಲ್ಲ ವರ್ಗದ ಅಧಿಕಾರಿಗಳು ಸಹ ಸರಿಸಮಾನ ವೇತನ ಬೇಕು ಅಂತ ಸರ್ಕಾರಕ್ಕೆ ಮನವಿಗಳನ್ನ ಮಾಡ್ಕೊಂಡ್ ಬರ್ತಾ ಇದೆಯಲ್ಲ ರಾಯ್ರೆ. ಈಗ ಅವರು ನಮ್ಮ ವೇತನ ಮತ್ತು ಇತರೆಗಳನ್ನ ಎಲ್ಲ ಲೆಕ್ಕಾಚಾರ ಮಾಡುವಂತ ಅಧಿಕಾರ ವರ್ಗನೇ ಕೇಳಬೇಕಾದ್ರೆ ಅವ್ರು ನಾವು ಕೇಳದೆ ತಪ್ಪು ಅಂತ ನೀವು ಇದು ಮಾಡ್ತಾ ಇದ್ದೀರಲ್ಲ, ಯಾವ ರೀತಿ ನ್ಯಾಯ? ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ರಾಯ್ರೆ? ಸೊ ನಾನು ನಿಮ್ಮನ್ನು ಕೇಳ್ತಾ ಇರೋದು, ಮತ್ತೆ ನೀವು ಅದನ್ನ ಕೂತ್ಕೊಂಡು ಲೆಕ್ಕಾಚಾರ ಮಾಡಕ್ ಬನ್ನಿ ಅಂತೆಲ್ಲ ಕರೀತಾ ಇದ್ದಿರಲ್ಲ, ಸಂತೋಷ ರಾಯ್ರೆ. ಇದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ತಮ್ಮಿಂದ. ನಾವು ಸದಾ ಸಿದ್ಧರಿದ್ದೀವಿ ರಾಯ್ರೆ. ನಿಮ್ಮ ಅಗ್ರಿಮೆಂಟ್ ಪದ್ಧತಿಯಲ್ಲೇ ಜಾಸ್ತಿ ಆಗೋಂಗಿದ್ರೆ ಅದಕ್ಕೆ ಜೈ ಅಂದ್ಬಿಡ್ತೀವಿ ನಾವು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ನನ್ನ ಸ್ವಾರ್ಥ ಆಗಲಿ, ನನ್ನ ಇಳಿದ ಹಠದಲ್ಲೇ ನಾನೇ ಹೋಗ್ಬೇಕು ಅಂತಿರಲಿಲ್ಲ. ಅಗ್ರಿಮೆಂಟಲ್ಲೇ ನಮಗೆ ಜಾಸ್ತಿ ಸರ್ಕಾರಿ ನೌಕರಿಗಿಂತ ಜಾಸ್ತಿ ಸಿಗುತ್ತೆ ಅಂದರೆ ಅದಕ್ಕೆ ಹೊಟ್ಟೋಗ್ಬಿಡೋಣ. ಪ್ರತಿ 4 ವರ್ಷಕ್ಕೊಂದು ಸಲ ನಾಯಕರ ಮನೆ ಹಾಳಾಗಲ್ಲ ರಾಯ್ರೆ, ನೌಕರರ ಮನೆ ಹಾಳಾಗೋಗುತ್ತೆ.